ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದೆ. ಭಾರತದ ಮೊದಲ ಗವರ್ನಮೆಂಟ್ ಬ್ಯಾಕ್ಡ್ ಎಐ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಸ್ಥಾಪಿಸುವಂತಹ ಯೋಜನೆಗೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಈ ಒಂದು ಯೂನಿವರ್ಸಿಟಿ ಬಂದರೆ ವಿದ್ಯಾರ್ಥಿಗಳಿಗೆ ಏನು ಲಾಭ ಆಗುತ್ತೆ, ಉದ್ಯೋಗಾವಕಾಶಗಳೇನಾದರೂ ಹೆಚ್ಚಾಗುತ್ತಾ ಮತ್ತು ನಮ್ಮ ಕರ್ನಾಟಕಕ್ಕೆ ಇದರಿಂದ ಏನು ಪ್ರಯೋಜನ ಆಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹೊಸ ನ್ಯೂಸ್ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ಮೊದಲಿಗೆ ಎಐ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದ್ರೆ ಮನುಷ್ಯನಂತೆ ಕಲಿಯುವ, ಯೋಚಿಸುವ ಮತ್ತು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ತಂತ್ರಜ್ಞಾನ. ಇಂದು ಚಾಟ್ ಜಿಪಿಟಿ, ಗೂಗಲ್ ಟ್ರಾನ್ಸ್ಲೇಟ್, ವಾಯ್ಸ್ ಅಸಿಸ್ಟೆಂಟ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಆಸ್ಪತ್ರೆಗಳು, ಬ್ಯಾಂಕ್ಗಳು ಮತ್ತು ಕೃಷಿಯಲ್ಲೂ ಕೂಡ ಎಐ ಬಳಕೆ ಹೆಚ್ಚುತ್ತಾ ಇದೆ. ಇನ್ನು ಭವಿಷ್ಯದಲ್ಲಿ ಎಐ ನಮ್ಮ ದೈನಂದಿನ ಜೀವನದ ಇನ್ನು ದೊಡ್ಡ ಭಾಗವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಸರ್ಕಾರ ಏನು ಘೋಷಣೆ ಮಾಡಿದೆ? ಕರ್ನಾಟಕ ಸರ್ಕಾರ ಭಾರತದ ಮೊದಲ ಗವರ್ನಮೆಂಟ್ ಬ್ಯಾಕ್ಡ್ ಎಐ ಯೂನಿವರ್ಸಿಟಿ ಸ್ಥಾಪಿಸುವಂತಹ ಯೋಜನೆಯನ್ನ ಘೋಷಣೆ ಮಾಡಿದೆ. ಇದರ ಜೊತೆಗೆ ಎಐ ಇನ್ನೋವೇಷನ್ ಹಬ್ ಮತ್ತು ಗ್ರೀನ್ ಡಾಟಾ ಸೆಂಟರ್ಸ್ ಅಭಿವೃದ್ಧಿಪಡಿಸುವಂತಹ ಉದ್ದೇಶವನ್ನು ಕೂಡ ತಿಳಿಸಿದೆ. ಈ ಒಂದು ಯೋಜನೆಯ ಗುರಿ ಎಐ ಕ್ಷೇತ್ರದಲ್ಲಿ ಸಂಶೋಧನೆ, ಹೊಸ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೌಶಲ್ಯ ತರಬೇತಿಗೆ ಉತ್ತೇಜನವನ್ನು ನೀಡುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಯೂನಿವರ್ಸಿಟಿ ಬಂದರೆ ಏನು ಲಾಭ ಆಗಬಹುದು? ಈ ಒಂದು ಯೋಜನೆ ಮುಂದಿನ ಹಂತಗಳಲ್ಲಿ ಏನಾದರೂ ಜಾರಿಯಾದರೆ ಎಐ, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್, ಡಾಟಾ ಸೈನ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಕಲಿಯುವಂತಹ ಅವಕಾಶಗಳು ಹೆಚ್ಚಾಗಬಹುದು. ಇನ್ನು ಉದ್ಯಮಗಳ ಜೊತೆಗಿನ ಸಹಭಾಗಿತ್ವದಿಂದ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದಂತಹ ಅನುಭವ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಎಐ ಕ್ಷೇತ್ರದಲ್ಲಿ ವೃತ್ತಿ ಮಾಡೋದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರಿಗೆ, ಬಯಸುವಂಥವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗಬಹುದು. ಇನ್ನು ಈ ಒಂದು ಯೂನಿವರ್ಸಿಟಿ ಬಂದರೆ ಕರ್ನಾಟಕಕ್ಕೆ ಏನು ಲಾಭ ಆಗಬಹುದು? ಎಐ ಯೂನಿವರ್ಸಿಟಿ ಏನಾದರೂ ಸ್ಥಾಪನೆ ಆದರೆ ಕರ್ನಾಟಕದಲ್ಲಿ ಸಂಶೋಧನೆ, ಸ್ಟಾರ್ಟ್ ಅಪ್ಗಳು ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಉತ್ತೇಜನ ಸಿಗಬಹುದು. ಇನ್ನು ಹೊಸ ಹೂಡಿಕೆಗಳು ಬರಬಹುದು. ಕೌಶಲ್ಯ ಹೊಂದಿದಂತಹ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗಬಹುದು. ಇನ್ನು ಕರ್ನಾಟಕವನ್ನ ಎಐ ಕ್ಷೇತ್ರದಲ್ಲಿ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ನು ಸ್ನೇಹಿತರೆ, ಇದು ಈಗ ಘೋಷಣೆ ಹಂತದಲ್ಲಿರುವಂತಹ ಒಂದು ಯೋಜನೆ ಆಗಿದೆ. ಇನ್ನು ವಿಶ್ವವಿದ್ಯಾಲಯದ ಸ್ಥಳ, ಪ್ರವೇಶ ವಿಧಾನ, ಕೋರ್ಸ್ಗಳು ಯಾವ್ದ್ಯಾವುದು ಮತ್ತು ಆರಂಭದ ದಿನಾಂಕದ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಹೆಚ್ಚಿನ ಮಾಹಿತಿ ಪ್ರಕಟವಾಗುವಂತಹ ನಿರೀಕ್ಷೆ ಇದೆ. ಇನ್ನು ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಯೋಜನೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನ ತರುತ್ತೆ ಅಂತ ನೀವು ಭಾವಿಸ್ತೀರಾ? ಇದು ಅನುಕೂಲ ಆಗುತ್ತಾ ನಿಜವಾಗ್ಲೂ ಈ ಒಂದು ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿ? ಆದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಪ್ರಮುಖ ಕರ್ನಾಟಕ ಮತ್ತು ದೇಶದ ಸುದ್ದಿಗಳಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.